ತುಂಬ ಖುಷಿ ಆಗ್ತಾಯಿದೆ. ಇದು 3ನೇ ಯೂನಿಟ್ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 2 ಬ್ಯಾಚ್ ಇದೆ. ಒಂದು 80ರಿಂದ 70 ಜನ ವರ್ಕ್ ಮಾಡ್ಬೋದು. ಎಲ್ಲ ಥರ ಟೇಲರ್ಸು, ಹೆಲ್ಪರ್ಸು, ಚೆಕ್ಕರ್ಸು, ಪೀಣ್ಯ ಇಂಡಸ್ಟ್ರಿಯಲ್ಲಿ ಇದು ಯಾರ್ಯಾರಿಗೆ ಕೆಲಸ ಹುಡುಕ್ತಾ ಇದ್ರೆ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ಬೋದು. ಟೈಮ್ ಸರಿಯಾಗಿ ಕಟ್ಟಿಂಗು, ಪೇಮೆಂಟು ಏನೂ ತೊಂದರೆ ಇರೋಲ್ಲ. 10ಗೆ ಯಾವತ್ತು ಡಿಲೇ ಏನಾಗಲ್ಲ. ಎಲ್ಲರೂ ಬನ್ನಿ, ಕೆಲಸ ಕಲಿಯೋಕ್ಕೆ ಆಪರ್ಚುನಿಟಿನೂ ಸಿಗುತ್ತೆ. ತುಂಬ ಚೆನ್ನಾಗಿ ಎಲ್ಲ ವರ್ಕೌಟ್ ಆಗುತ್ತೆ. ಡೈಲಿ ಪ್ರೊಡಕ್ಷನ್ ಸಿಗುತ್ತೆ, ಕಟ್ಟಿಂಗ್ ಇರುತ್ತೆ. ಎಲ್ಲರೂ ಬರಬೇಕು. ಜೋಡಿ ಮುನೇಶ್ವರನ ದೇವಸ್ಥಾನ ಮತ್ತು ಅಭಯ ಶ್ರೀರಾಮ ದೇವರ ಪಕ್ಕದಲ್ಲಿ ಒಂದು ಲೀಫ್ ಕ್ಲಾತಿಂಗ್ ಕಂಪನಿ ಹೊಸದಾಗಿ ಪ್ರಾರಂಭ ಆಗ್ತಾಯಿತ್ತು. ಬಹಳ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಇಲ್ಲಿರ್ತಕ್ಕಂತಹ ಸಾವಿರಾರು ಹೆಣ್ಣು ಮಕ್ಕಳಿಗೆ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಕೆಲಸವನ್ನು ಸೃಷ್ಟಿಯನ್ನು ಮಾಡಿ ಅವರಿಗೆ ಜೀವನಾಧಾರವನ್ನು ಕಲ್ಪಿಸ್ತಾ ಇದೆ ಇದೊಂದು ದೊಡ್ಡ ಕಂಪನಿ. ಸುಮಾರು ನನಗೆ ಅವರು ಹೇಳಿದಾಗೆ ಒಂದು 10ಕ್ಕಿಂತಲೂ ಹೆಚ್ಚು ಯೂನಿಟ್ಗಳನ್ನು, ಬ್ರಾಂಚ್ಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡ ಕಂಪನಿ. ಹಾಗಾಗಿ ಇದು ಅಂದ್ರಹಳ್ಳಿ ಭಾಗದಲ್ಲಿ ಆಗ್ತಾ ಇರೋದರಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಮತ್ತು ಈ ಒಂದು ರಂಗದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಭಗವಂತ ನಮ್ಮ ಶ್ರೀರಾಮ ಯಶಸ್ಸನ್ನು ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾವು ನಮ್ಮ ಸ್ನೇಹಿತರಿಗೆ ಹಾರೈಕೆಯನ್ನು ಮಾಡ್ತೇವೆ. ಎಸ್.ಟಿ. ಸೋಮಶೇಖರ್ ಅವರು ಈ ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಬಹಳ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಒಬ್ಬ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನಷ್ಟು ಒಂದು ನಮಗೆ ಒಳ್ಳೆಯ ಬಲವನ್ನು ಕೊಟ್ಟಿದೆ. ಒಳ್ಳೆಯದಾಗಿ ಇವತ್ತು ನಮ್ಮ ಜಮಾಲುದ್ದೀನ್ ಅವರು ಇಲ್ಲಿ ಒಂದು ಗಾರ್ಮೆಂಟ್ಸು ಓಪನ್ ಮಾಡಿದ್ದಾರೆ. ಇದೇ ರೀತಿ ಅವ್ರದ್ದು ಒಂದು 4-5 ಬ್ರಾಂಚ್ಗಳಿದ್ದಾವೆ. ಈ ಬ್ರಾಂಚಲ್ಲಿ ಇವತ್ತು ಒಂದು 200ರಿಂದ 250 ಜನಕ್ಕೆ ಕೆಲಸ ಕೂಡ ಗಾರ್ಮೆಂಟ್ಸನ್ನು ಓಪನ್ ಮಾಡಿ ನಮ್ಮ ವಾರ್ಡಲ್ಲಿ, ಅಂದ್ರಹಳ್ಳಿ ವಾರ್ಡಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಬಡ ಮಕ್ಕಳುಗಳಿಗೆ ಆಗಲಿ, ಇಲ್ಲಿರೋ ಮಿಡಲ್ ಕ್ಲಾಸ್ ಪೀಪಲ್ಗೆ ಕೆಲಸ ಕೊಡುವಂಥ ಜವಾಬ್ದಾರಿನ ತೊಗೊಂಡು ಇವತ್ತೊಂದು ಒಳ್ಳೆ ಕಂಪ್ನಿ ಓಪನ್ ಮಾಡಿದ್ದಾರೆ. ಏನಂದರೆ ಈ ನಡುವೆ ಪಾಪ ತುಂಬ ಕೋವಿಡ್ ಆದಮೇಲೆ ತುಂಬ ಉದ್ಯಮಿಗಳು ಹಿಂದಕ್ಕೆ ಹೋಗಿದ್ರು, ಗಾರ್ಮೆಂಟ್ಸ್ ಎಲ್ಲ ಮುಚ್ಕೊಂಡು ಹೋಗಿದ್ರು. ಈಗ ಮತ್ತೆ ಪಿಕಪ್ ಆಯ್ತೈತೆ. ಇದರಲ್ಲಿ ನಮ್ಮ ಅಂದ್ರಹಳ್ಳಿ ಭಾಗದಲ್ಲಿ ನಮ್ಮ ಜಮಾಲುದ್ದೀನ್ ಅವರು ಒಂದು ಒಳ್ಳೆ ಕಂಪ್ನಿನ ಓಪನ್ ಮಾಡಿ ಸುಮಾರು ಜನಕ್ಕೆ ಇವತ್ತು ಕೆಲಸ ಕೊಡೋ ಇದನ್ನು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲ ಈಗ ಈ ಕಂಪ್ನಿ ಬಂದ್ಬಿಟ್ಟು ಯಶಸ್ವಿಗೊಳಿಸಲಿ ಅಂತ ನಾನು ಹಾರೈಸ್ತೀನಿ. ವರ್ಕರ್ ತೊಗೊಳಕ್ಕೆ 100% ಇಷ್ಟವಾಗಿದ್ದರೆ ನಾವು ಕೊಡ್ತೇವೆ. ಪೀಸ್ ವರ್ಕರಲ್ಲಿ ಯಾರು ESIPF ಕೊಡಲ್ಲ. ಬಟ್ ನಾನು ಹೇಳ್ತಾಯಿದ್ದೀನಿ ESIPF ಕೊಡ್ತೀವಿ ಅಂತೇಳಿ. ನಮ್ದು ಆಲ್ರೆಡಿ 2 ಫ್ಯಾಕ್ಟ್ರಿಲಿ ನಾವು ESIPF ಕೊಡ್ತಾಯಿದ್ದೀವಿ. ಅದು ಇಲ್ಲಿನೂ ನಾವು ಕೊಡ್ತೀವಿ. ನಮ್ಮದು ಮೊದಲನೇ ಉದ್ದೇಶ ಅಂದರೆ ಎಲ್ಲರಿಗೂ ದುಡಿಯೋ ಕೈಗಳಿಗೆ ಸಹಾಯ ಮಾಡಬೇಕು. ಒಂದು ಉದ್ಯೋಗಕ್ಕೆ ಅಂತ ಬಂದಾಗ ಇಲ್ಲಿ ಮೇಯ್ನಾಗಿ ಇಲ್ಲಿ ಹಳ್ಳಿಗಳ ಕಡೆಯಿಂದ ಬಂದು ಎಲ್ಲ ಸೇರಿದ್ದಾರೆ ನಮ್ಮ ಜನಗಳು. ಅವ್ರಿಗೆಲ್ಲರಿಗೂ ಒಂದು ಉದ್ಯೋಗ ಸಿಗಬೇಕು, ಒಳ್ಳೆ ರೀತಿ ಆದಾಯ ಬರಬೇಕು, ಮತ್ತು ಅವ್ರಿಗೆ ಆರೋಗ್ಯ ಇರ್ಬೋದು, ಆದಾಯ ಬರ್ಬೋದು, ಪ್ರತಿಯೊಂದು ಸೌಲಭ್ಯ, ವಾಹನ ಇರ್ಬೋದು, ಎಲ್ಲ ರೀತಿ ಸೌಲಭ್ಯ ಕೊಡಬೇಕು. ಇನ್ನೂ ಹೆಚ್ಚಿನ ಉದ್ಯೋಗ ಇಲ್ಲಿ ಕ್ರಿಯೇಟ್ ಆಗಬೇಕು, ವರ್ಕರ್ಗೆ ಉದ್ಯೋಗ ಸಿಗಬೇಕು. ತುಂಬ ಕಾರ್ಮಿಕರಿದ್ದಾರೆ, ಎಲ್ಲೋ ಕೆಲವು ಕಡೆ ಕೆಲಸ ಮಾಡ್ತಾರೆ ಸಣ್ಣ ಪುಟ್ಟ ಗಾರ್ಮೆಂಟ್ಸಲ್ಲಿ. ಅವ್ರಿಗೆ ESI ಇರೋದಿಲ್ಲ, PF ಇರೋದಿಲ್ಲ. ಪ್ರತಿಯೊಂದು ಸೌಲಭ್ಯ ಕೊಡಬೇಕು. ಯಾಕಂದರೆ ನಮ್ಮ ಜೊತೆಲಿ ಇದ್ದಾರೆ ಇವತ್ತು ಸುಮಾರು 500-600 ಜನವರೆಗೂ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಇನ್ನೂ ಒಂದು ಹೆಚ್ಚಿನ ಉದ್ಯೋಗ ಕ್ರಿಯೇಟ್ ಆಗಬೇಕು. ಈ ಏರಿಯಾದಲ್ಲೇ ನಮ್ಮದು ಆಲ್ರೆಡಿ ಇದು 3ನೇ ಯೂನಿಟು. ಒಂದು ಇಲ್ಲೇ ತಿಗಲ್ರಪಾಳ್ಯ ಮೈನ್ ರೋಡಲ್ಲಿ ಒಂದಿದೆ, ಇನ್ನೊಂದು ಹೆಗ್ನಳ್ಳಿಯಲ್ಲಿ ಒಂದಿದೆ, ಇದು 3ನೇ ಯೂನಿಟ್. ಇಲ್ಲಿ ಇನ್ನೊಂದು 3 ಯೂನಿಟ್ ಬಂದ್ಬಿಟ್ಟು ಮಾದನಾಯಕನಹಳ್ಳಿಲಿ ಒಂದಿದೆ, ಚಿಕ್ಕಬಾಣವರಲ್ಲಿ ಒಂದು ಮಾಡಿದ್ದೀವಿ, ಲೀಫ್ ಕ್ಲಾತಿಂಗ್ ಕಂಪ್ನಿ ಅಂತೇಳಿ. ನಮ್ಮ ಭಾಷೆ ಏನಿದ್ದಾರೆ ಮಾಲೀಕರು ಒಂದೇ ಉದ್ದೇಶ,
ನಮ್ಮ ಹಳ್ಳಿಯಿಂದ ನೆರೆ ಏನು ಬಂದಿದ್ದಾರೆ ರೈತರು ಮಕ್ಕಳಿರ್ಬೋದು ತುಂಬ ಜನ ಬಂದು ಸೇರಿದ್ದಾರೆ. ಈ ಅಂದ್ರಳ್ಳಿ ಈ ಗ್ರಾಮ ಏನಿದೆ ಕಂಪ್ಲೀಟ್ ಬಂದಿರೋದೆಲ್ಲ ಹಳ್ಳಿ ಕಡೆಯಿಂದ ಬಂದು ಸೇರಿದ್ದಾರೆ. ಅದೊಂದೇ ಉದ್ದೇಶ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಸಹಾಯ ಆಗಬೇಕು, ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗನ ಸಿಗಬೇಕು ಒಳ್ಳೆ ರೀತಿಯಲ್ಲಿ. ನಮ್ಮ ಕಡೆಯಿಂದ ಎಲ್ಲ ರೀತಿ ಸೌಲಭ್ಯಗಳೂ ಮತ್ತು ಒಳ್ಳೆ ಕೆಲಸ ಮತ್ತು ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ಪೇಮೆಂಟು ಸ್ಯಾಲ್ರಿ ಎಲ್ಲನೂ ಕೊಡಬೇಕು. ಪ್ರತಿಯೊಂದೂ ಇಟ್ಕೊಂಡು ಮತ್ತು ಎಲ್ರಿಗೂ ಒಂದು ಕೈಗೆಡಕ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಉದ್ಯೋಗ ಒಂದು ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಎಲ್ಲದಕ್ಕೂ ಒಂದೇ ಅಂದರೆ ನಮ್ಮ ಬಾಸು ಜಮಾಲ್ ಸರ್ ಅಂತೇಳಿ ಇವರೇ ಇದಕ್ಕೆಲ್ಲ ಒಂದು ಮುಂದೆ ನಿಂತು ಈ ತೀರ ಒಂದು 500,000 ಜನಕ್ಕೆ ಒಂದು ಉದ್ಯೋಗ ಅಂದರೆ 1,000 ಕುಟುಂಬ, ಇನ್ನೂ 1,000 ಕುಟುಂಬ ಹೋಗಿ 1,000 ಕುಟುಂಬ ನಡಿಬೇಕಂತಂದರೆ ತುಂಬ ಶ್ರಮ ಇರುತ್ತೆ ಇವತ್ತಿನ ಇದರಲ್ಲಿ, ಈ ಏಜಲ್ಲಿ ಎಲ್ಲ ರೀತಿ ಮಾಡ್ತಾಯಿದ್ದಾರೆ. ಇದಕ್ಕೆ ಮೇಯ್ನು ಒಂದು ಕಾರಣಕರ್ತರು ಇಲ್ಲಿ ಒಂದು ನಮ್ಮ ಸಾಹೇಬರು MLA ಸಾಹೇಬರು ಸೋಮಶೇಖರ್ ಸರ್ ಬಂದು ನಮ್ಮ ಕಾರ್ಪೊರೇಟರ್ ನಾಗರಾಜ್ ಸರ್ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಪ್ರತಿಯೊಬ್ಬರೂ ಲೋಕಲ್ ವಾರ್ಡಿಂದ ಹಿಡಿದು ಎಲ್ಲ ರೀತಿ ಪ್ರತಿಯೊಬ್ಬರೂ ಸಪೋರ್ಟ್ ಇದೆ ನಮಗೆ. ಎಲ್ಲ ನೀವು ನಮ್ಮ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಇದು ಜನಕ್ಕೆ ತಲುಪೋ ಥರ ನಮಗೆ ಒಂದು ಮಾಡಿಕೊಡ್ಬೇಕು. ನಮ್ಮ ಗಾರ್ಮೆಂಟ್ಸ್ ಏನಿದೆ ಲೀಫ್ ಕ್ಲಾತಿಂಗ್ ಕಂಪ್ನಿ ಎಲ್ಲರಿಗೂ ಮುಟ್ಟಬೇಕು. ಮತ್ತು ಇಲ್ಲಿ ಕೆಲವರೆಲ್ಲ ಏನಾಗ್ತಾಯಿದೆ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ಲಿ ಪೀಸ್ ವರ್ಕ್ ಅಂತ ನಡೀತಾ ಇದೆ. ಏನಂತಂದರೆ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಏನು ಬೇಕಾಗಿರೋದು ಮೇಯ್ನಾಗಿ ಸೌಲಭ್ಯ, ಒಂದು ಆರೋಗ್ಯ ಇರ್ಬೋದು, ಒಂದು ಆದಾಯ ಇರ್ಬೋದು, ಉದ್ಯೋಗ ESI ಇದೆಯಾ, PF ಇದೆಯಾ, ಪ್ರತಿಯೊಂದೂ ಇಲ್ಲಿ ಮನೆ ಇಲ್ದವ್ರಿಗೆ ಪ್ರತಿಯೊಬ್ಬರಿಗೂ ಹೊರಗಡೆ ಇಂದ ಬಂದಿರೋರಿಗೆ ಮನೆ ಮಾಡಿಕೊಟ್ಬಿಟ್ಟು ಕೆಲಸ ಕೊಡ್ತಾಯಿದ್ದೀವಿ ನಾವು. ಏನಂತಂದರೆ ಕೆಲಸ ಮಾಡ್ಕೊಳ್ತಾರೆ, ನೀವು ಮಂತ್ಲಿ ಪೇಮೆಂಟ್ ತೊಗೊಂಡಿದ್ದೆ ಹೋಗ್ಬಿಡು. 5 ವರ್ಷ 6 ವರ್ಷ ಕೆಲಸ ಮಾಡಿರ್ತಾರೆ. ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ಮನೆಯವ್ರಿಗೆ ಯಾರಿಗೋ ತೊಂದರೆ ಆಗಿದೆ ಅಂದರೆ ಒಂದು ESI ಸದಾ ಇರೋದಿಲ್ಲ. ಈ ಥರದಕ್ಕೆಲ್ಲ ಕಾರಣ ತಡೆ ಆಗಬೇಕು ಮತ್ತು ಒಳ್ಳೆ ರೀತಿಯಲ್ಲಿ ಎಲ್ಲ ಸೌಲಭ್ಯ ಸಿಗಬೇಕು ಅಂಥೇಳಿ ನಮ್ಮ ಎಲ್ಲ ಸೇರಿ ನಮ್ಮ ಜಮಾಲುದ್ದೀನ್ ಸಾರಿಂದ ಹಿಡಿದು ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ಇನ್ನೂ 400-500 ಜನ ಕೆಲಸ ಕೊಡೋ ಥರ ಒಂದು 500 ಕುಟುಂಬ ನಡೆಯೋ ಥರ ನೀವೆಲ್ಲರೂ ಸಹಕಾರ ಮಾಡಬೇಕು. ಇದು ನಮ್ಮದು 3ನೇ ಯೂನಿಟ್ಟು, ಟೋಟಲ್ ಲೆಕ್ಕದಲ್ಲಿ 6ನೇ ಯೂನಿಟ್ ಥರ ಇದೆ ನಮಗಿದು. ಟೋಟಲ್ 6 ಯೂನಿಟ್ಟು ಬೆಂಗಳೂರು ಗ್ರಾಮದಲ್ಲೇ ಇದೆ, ಬೆಂಗಳೂರು ನಗರದಲ್ಲಿ. ಇನ್ನೂ ಒಂದು 5-6 ಯೂನಿಟ್ ಆಗಬೇಕು. ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ, ಎಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ.